ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. SSLC ಪಾಸ್ ಆದ ನಂತರ PUC ಅಥವಾ ಡಿಪ್ಲೊಮೊ ITI ಮಾಡಬಹುದು. ಅದರಲ್ಲೂ ಯಾರಾದರೂ ಆದಷ್ಟು ಬೇಗ ತಮ್ಮ ವೃತ್ತಿ ಜೀವನ ಆರಂಭಿಸಬೇಕು ಅಂದ್ಕೊಳ್ತಾ ಇರೋರಿಗೆ ನಾವು ಒಂದಷ್ಟು ಟ್ರೆಂಡಿಂಗ್ನಲ್ಲಿರೋ ಜಾಬ್ ಆಪರ್ಚುನಿಟಿ ಕೋರ್ಸ್ಗಳ ಬಗ್ಗೆ ಹೇಳ್ತೀವಿ. ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿದೆ, ಹಣಕಾಸು ಕೊರತೆ ಕಾರಣದಿಂದ ಯಾವುದಾದ್ರೂ ಕಡಿಮೆ ಅವಧಿಯ ಕೋರ್ಸ್ ಮಾಡಬೇಕು ಅನ್ನೋರಿಗೆ ಇದು ಬೆಸ್ಟ್ ಕೋರ್ಸ್ ಅನ್ಬಹುದು. ಬಹುಬೇಗ ಜೀವನ ಆಧಾರವನ್ನು ಕಂಡುಕೊಳ್ಬೇಕು, ಮನೆಗೆ ಆಧಾರವಾಗಬೇಕು, ಸಹಾಯ ಮಾಡಬೇಕು ಅಂದ್ಕೊಳ್ಳೋ ವಿದ್ಯಾರ್ಥಿಗಳು ಈ ಕೋರ್ಸ್ಗಳನ್ನು ಮಾಡಬಹುದು. ಯಾವುದು ಆ ಕೋರ್ಸ್ ಅಂತಿದ್ದೀರಾ? ಮತ್ಯಾವುದೂ ಅಲ್ಲ, ಡಿಪ್ಲೊಮೊ ಇನ್ ಶೀಪ್ ಫಾರ್ಮಿಂಗ್. ಇದನ್ನ ಕುರಿ ಸಾಕಾಣಿಕೆ ಕೋರ್ಸ್ ಅಂತ ಕರೀತಾರೆ. ಡಿಪ್ಲೊಮೊ ಇನ್ ಶೀಪ್ ಫಾರ್ಮಿಂಗ್ ಕೋರ್ಸ್ ಅವಧಿ ಏನು, ಫೀಸ್ ಎಷ್ಟು, ಯಾವ ಕಾಲೇಜಲ್ಲಿ ಕೋರ್ಸ್ ಲಭ್ಯ ಇದೆ ಅಂತ ನೋಡೋದಾದ್ರೆ, ಈ ಡಿಪ್ಲೊಮೊ ಇನ್ ಶೀಪ್ ಫಾರ್ಮಿಂಗ್ 6 ತಿಂಗಳಿಂದ 1 ವರ್ಷದ ಕೋರ್ಸ್ ಆಗಿದೆ. ಬರೇಲಿಯ ಸೆಂಟ್ರಲ್ ಏವಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ತಮಿಳುನಾಡಿನ ವೆಟರ್ನರಿ ಮತ್ತು ಅನಿಮಲ್ ಸೈನ್ಸ್ ಯೂನಿವರ್ಸಿಟಿ, ಕೇರಳದ ವೆಟರ್ನರಿ ಮತ್ತು ಅನಿಮಲ್ ಸೈನ್ಸ್ ಯೂನಿವರ್ಸಿಟಿ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಯೂನಿವರ್ಸಿಟಿ ಹಲವು ವಿವಿಗಳು ಈ ಕೋರ್ಸ್ಗಳನ್ನು ಕಲಿಸುತ್ತೆ. ಸರ್ಕಾರಿ ವಿವಿಯಲ್ಲಿ 5,000ದಿಂದ 20,000, ಖಾಸಗಿ ವಿವಿಗಳಲ್ಲಿ 20,000ದಿಂದ 50,000, ಡಿಸ್ಟೆನ್ಸ್ ಎಜುಕೇಷನ್ ಮಾಡೋರಿಗೆ 3,000ದಿಂದ 10,000 ರೂಪಾಯಿ ಫೀಸ್ ಇರಲಿದೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ನೋಡೋದಾದ್ರೆ, ವಿದ್ಯಾರ್ಥಿ ಎಜುಕೇಷನ್ ಮಿನಿಮಮ್ 10ನೇ ತರಗತಿ ಪಾಸ್ ಆಗಿರಬೇಕು. ಕೆಲವು ವಿವಿಗಳಲ್ಲಿ PUC ಪಾಸ್ ಆಗಿರಬೇಕು. ಈ ಕೋರ್ಸ್ ಮಾಡೋಕೆ ಯಾವುದೇ ವಯೋಮಿತಿ ಇರೋದಿಲ್ಲ. ಕೆಲವು ವಿವಿಗಳಲ್ಲಿ ಬೇಸಾಯದಲ್ಲಿ ತೊಡಗಿರೋ ವಿದ್ಯಾರ್ಥಿಗಳನ್ನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಕೋರ್ಸ್ನಲ್ಲಿ ಏನೇನು ಹೇಳ್ಕೊಡಲಾಗತ್ತೆ ಅಂತ ನೋಡೋದಾದ್ರೆ, ಕೃಷಿ ಭೂಮಿ ಇದ್ದವರೇ ಕುರಿ ಸಾಗಾಣಿಕೆ ಮಾಡಬೇಕು ಅಂತ ಏನೂ ಇಲ್ಲ. ಕುರಿ ಸಾಕಾಣಿಕೆ ಎಲ್ಲ ವರ್ಗದ ರೈತರು ಮಾಡಬಹುದಾದ ಉದ್ಯಮ ಆಗಿದೆ. ಭೂಮಿ ಇಲ್ಲದವರು ಕುರಿ ಸಾಕಾಣಿಕೆ ಮಾಡಬಹುದು. ಕಡಿಮೆ ಖರ್ಚಿನಲ್ಲಿ ಮತ್ತು ಸುಲಭವಾಗಿ ಹೇಗೆ ಕುರಿ ಸಾಕಾಣಿಕೆ ಮಾಡಬಹುದು ಅಂತ ಹೇಳಿಕೊಡಲಾಗುತ್ತೆ. ಕುರಿ ಸಾಕಾಣಿಕೆಗೆ ವ್ಯಾವಹಾರಿಕ ಜ್ಞಾನ ಬೇಕು, ಶುದ್ಧ ನೀರಿನ ಸೌಕರ್ಯ ಬೇಕು, ರಾತ್ರಿಯೆಲ್ಲ ಬೆಳಕಿನ ಅವಶ್ಯಕತೆ ಇರೋ ವಿದ್ಯುತ್ ಬೇಕು. ಈ ಎಲ್ಲದರ ಬಗ್ಗೆಯೂ ಮಾಹಿತಿ ನೀಡಲಾಗುತ್ತೆ. ಶೀಪ್ ಫಾರ್ಮಿಂಗ್ ಬಗ್ಗೆ ಪ್ರಾಪರ್ ಟ್ರೈನಿಂಗ್ ಕೊಡಲಾಗುತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಶನ್ ಸಬ್ಸ್ಕ್ರೈಬ್ ಮಾಡಿ.